ಸ್ಮಾಲ್ ಒಂದು ಪ್ರೇಯರ್ ಮಾಡ್ತೀನಿ. ಇದು ಜಾಗ ಇರಬೇಕಂತ ಕಾರಣವಾಗಿ ಸ್ಮಾಲ್ ಒಂದೇ ಒಂದು ಪ್ರೇಯರ್. ನಿಮ್ಮ ಬಲಗೈನ ಮಾತ್ರ ಎಲ್ಲಿ ನಿಮ್ಮ ನೋಡಿದಲ್ಲಿ ಇಟ್ಕೊಂಡ್ರೆ ಸಾಕು. ಜಸ್ಟ್ ಈಗ ಪ್ರೇಯರ್ ಮಾಡ್ತೀನಿ. ನನ್ನ ಹಸ್ತಲ್ಲ, ಯೇಸುವಿನ ಹಸ್ತ ನಿಮ್ಮನ್ನು ಮುಟ್ಟಲಿದೆ. ಎಂತ ಕಾಯಿಲೆ ಇದ್ರೂ ಪರವಾಗಿಲ್ಲ, ನಂಬಿದರೆ ದೇವರ ಮಹಿಮೆಯನ್ನು ಕಾಣಲಿ. ಹಲ್ಲೆಲೂಯ. ನಿಮ್ಮ ಬಲಗೈನ ಇಟ್ಕೊಳ್ಳಿ, ತಲೆ ನೋವಿದ್ರೆ ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಗೌರವಾಗಿದೆಯಾ, ಸಮಾಧಾನ ಇಲ್ಲದೆ ಇದೆಯಾ, ಯೇಸುವಿನ ನೋಡಿದರೆ ಬನ್ನಿ ಅಂತ ಕೇಳಿ. ಕಿವಿನಲ್ಲಿ, ಕಣ್ಣಲ್ಲಿ, ನಿಮ್ಮ ಎಲ್ಲಲ್ಲಿ ನೋಡಿದಾಗ ಇಟ್ಕೊಳ್ಳಿ. ಯಾರನ್ನು ನೋಡಬೇಡಿ, ಮುಂದೆಗಂತ ಯಾರು ನೋಡಬೇಡಿ. ಎಲ್ಲರೂ ಕೂಡ ಯೇಸುವಿನ ಮೇಲೆ ನಂಬಿಕೆ ಇಡಿ. ಎಲ್ಲರೂ ಯೇಸುವಿನ ಮೇಲೆ ನಂಬಿಕೆ ಇಡಿ. ಆಲ್ರೆಡಿ ಅರ್ಧ ಜನಕ್ಕೆ ವಾಸಿಯಾಗಿದ್ದನ್ನ ಕಾಣ್ತಿದ್ದೇನೆ. ಅರ್ಧ ಜನರು ಈಗ ವಾಸಿಯಾಗಿದೆ. ತುಂಬಾ ಜನ ಬಿಡುಗಡೆ ಆಗಿದೆಯಾ. ದೇವರಪ್ಪ ನಾನು ತಿಳಿಸ್ತಾ ಇದ್ದೇನೆ. ಆಕಾಶಕ್ಕೂ ಭೂಮಿಗೂ ಸಕಲ ಅಧಿಕಾರವುಳ್ಳ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ನಂಬಿ ಬಂದಿರಕಂತ ನಿನ್ನ ಮುದ್ದು ಜನರ ದೇವರ ಕುಟುಂಬದಲ್ಲಿ ಇವರ ಬಾಳಿನಲ್ಲಿರುವಕಂತ ಎಲ್ಲ ರೋಗಗಳು, ಎಲ್ಲ ತೊಂದರೆಗಳು, ಎಲ್ಲ ಸೈತನ್ಯದ ಘಟ್ಟಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಈಗಲೇ ತೊಲಗಿ ಹೋಗಲಿ. ಎಲ್ಲ ದುಷ್ಟತ್ವ ಹೊರಗಡೆ ಹೋಗಲಿ, ಎಲ್ಲ ರೋಗ ಹೊರಗಡೆ ಹೋಗಲಿ. ಅಪ್ಪಣೆ ಕೊಡ್ತಾರೆ ಯೇಸುವಿನ ನಾಮದಲ್ಲಿ. ದೇವರು ಕೊಟ್ಟ ಅಧಿಕಾರದಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ. ಈಗ ಕಿವಿ ತೆರೆಯಲ್ಪಡಲಿ ಯೇಸುವಿನ ನಾಮ, ಕಣ್ಣು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕೈ ಕಾಲುಗಳ ಸೌಖ್ಯವಾಗಲಿ, ಎಲ್ಲ ದೇಹದ ಬಿಡುಗಡೆ, ಬಿಡುಗಡೆ, ಬಿಡುಗಡೆ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಮಾಡ್ತಿರುವುದಕ್ಕಾಗಿ ಒಂದು ಕೈ ಚಪ್ಪಾಳೆ ಕೊಟ್ಟು ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಒಂದು ನಿಮಿಷ ಗಮನಿಸಬೇಕು. ನಿನ್ನೆ ಪ್ರೇಯರ್ ಮಾಡಿದಾಗ ಮತ್ತು ಇವತ್ತು ಪ್ರೇಯರ್ ಮಾಡಿದಾಗ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಿದ್ದು ನಿಜವಾದ್ರೆ ದರ್ಶನಗಳು ಕೆಲವರು ಕಂಡಿದ್ದೀರಾ, ಕೆಲವು ದೇವರ ಹಸ್ತ ನಿಮ್ಮನ್ನು ಮುಟ್ಟಿದ್ದೇನೆ ಕಂಡಿದ್ದೀರಾ. ನಿಮಗೆ ಬಿಡುಗಡೆ ಆಗಿದ್ರೆ ನಾನು ಇಲ್ಲಿ ಬಂದೆ, ಇವತ್ತು ಬಂದಿದ್ದೀನಿ, ಯೇಸು ಸ್ವಾಮಿ ನನಗೆ ಬಿಡುಗಡೆ ಮಾಡಿದ್ದಾರೆ ಅಂಥವ್ರು ಇದ್ರೆ ನೀವು ಏನು ಮಾಡಿ, ರೈಟ್ ಸೈಡ್ ಬಂದು ಏನು ಮಾಡಿ, ನೀವು ಬಂದು ವಾಲಿನೆಸ್ ಹತ್ರ ನಿಮ್ಮ ಕಾರ್ಯಗಳನ್ನ ತಿಳಿಸ್ಕೊಡ್ರಿ. ಮುಖ್ಯವಾದ ಸಾಕ್ಷಿಗಳಿದ್ರೆ ನನ್ನ ಹತ್ರ ಏನು ಮಾಡಿ ಕಳಿಸ್ಕೊಡ್ರಿ. ನಾನು ಇನ್ನೊಂದು ವಿಷಯ ಹೇಳ್ತಿದ್ದೇನೆ, ಹೋಗಿದ್ರೆ ನೋವು ತಿರುಗಿ ಬರಬಾರ್ದು ಅಂತೇಳಿ ಒಂದು ವಿಶೇಷ ನಿಮಗಾಗಿ ಪ್ರಯತ್ನ ಮಾಡ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ವಿಚಾರಿಸಿ ಹೇಳ್ಬೇಕು ಅಂದ್ರೆ, ನೀವು ರೋಗಿಗಳು ವಾಸಿಯಾಗಿದ್ರೆ ಇನ್ನು ರೋಗ ಚಿಂತೆ ಮಾಡಬೇಡ್ರಿ. ಈಗ ರೋಗಿಗಳ ಮೇಲೆ ಕೈ ಇಟ್ಟರೆ ದೇವರು ವಾಸಿ ಮಾಡ್ತಾರೆ. ಬೈಬಲ್ ವಾಕ್ಯ ನೆರವೇರುತ್ತೆ. ಹಲ್ಲೆಲೂಯ. ರೋಗಿಗಳ ಮೇಲೆ ದೇವರ ಸೇವಕರು ಕೈ ಇಡುವಾಗ ಯೇಸು ಸ್ವಾಮಿ ವಾಸಿ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ. ಈಗ ಹೇಳ್ಬೇಕು ಅಂದ್ರೆ 9:30 ಅದರಿಂದ ಕರೆಕ್ಟಾಗಿ ನಾನು ಮುಗಿಸ್ಬೇಕು ಅಂತೇಳಿ ನಾನು ಬೇಗನೆ ಬಂದಾದ್ರಿಂದ ಈಗ ಶ್ರೀಕಾಂತ್ ಪಾಸ್ಟರ್ ಏನ್ ಮಾಡ್ತಾರೆ, ಒಂದು ಚಿಕ್ಕ ಪ್ರೇಯರ್ ಮಾಡಿ ಏನ್ ಮಾಡ್ತಾರೆ, ಮುಗಿಸ್ತಾರೆ. ಎಲ್ಲರೂ ನೀವು ಏನ್ ಮಾಡ್ಬೋದು, ಬೇಗ ಬಂದ್ರೆ ಎಲ್ಲರಿಗಾಗಿ ಪ್ರೇಯರ್ ಮಾಡ್ತೀನಿ. ಸ್ವಲ್ಪ ನನಗೆ ವಾಲಿನೇಸ್ ಮಾತ್ರ ನೀವು ಏನ್ ಮಾಡಿ ಸಹಾಯ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸಿ. ಸೇವಕರು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಒಬ್ಬೊಬ್ಬರಾಗಿ ಲೈನಾಗಿ ಬರಬೇಕು. ಪ್ಲೀಸ್ ಐ ರಿಕ್ವೆಸ್ಟ್ ಯು ಆಲ್ ವಾಲಂಟಿಯರ್ಸ್, ಪ್ಲೀಸ್ 3 ಜನ 4 ಜನ ಸಿಸ್ಟರ್ಸ್ ಈ ಕಡೆ ಬಂದರೆ ಅವರಿಗೆಲ್ಲ ಸ್ವಲ್ಪ ಸಹಾಯ ಮಾಡಿ. ಪ್ರೇಯರ್ ಮಾಡೋರಿಗೆಲ್ಲರಿಗೆ ಇವೆಲ್ಲ ಈ ಕಡೆ ಬರ್ರಿ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಥ್ಯಾಂಕ್ ಯು ಜೀಸಸ್. ದೇವರೇ, ನಿನಗೆ ಸ್ತೋತ್ರ ಮಾಡ್ತಾರೆ. ನಿನ್ನ ಮಹಿಮೆ ಕಾರ್ಯಗಳಿಗಾಗಿ ಸ್ತೋತ್ರ, ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ, ನಿನ್ನ ಸ್ವಸ್ಥತೆಗಾಗಿ ಸ್ತೋತ್ರ. ಹಲ್ಲೆಲೂಯ. ನಿನ್ನ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ನನ್ನ ನಂಬುವವನು ಸತ್ತರು ಬದುಕುವನೆಂಬುದಾಗಿ ನಿನ್ನ ಮಾತು ಹೇಳುತ್ತದೆ. ಹಲ್ಲೆಲೂಯ. ನಂಬಿದವರಿಗೆ ಆಗಲೇ ಗುಣವಾಯಿತು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ ದೇವರೇ. ಕಳೆದ 3 ದಿವಸ ಅದ್ಭುತವಾಗಿ ನೀನು ನಡೆಸಿದಕ್ಕಾಗಿ ಸ್ತೋತ್ರ ಮಾಡ್ತೇನೆ ದೇವರೇ. ಹಲ್ಲೆಲೂಯ.
ದೇವರೇ, ಅನೇಕ ಹೋರಾಟಗಳು, ತೊಂದರೆಗಳು ಅಲ್ಲಿ ಬಂದರೂ ಕೂಡ ಅದರಲ್ಲಿ ನೀನು ಜಯವೀರನಾಗಿದ್ದು ನಮಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ನಾವು ಚಪ್ಪಾಳೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಜಯ ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. He is the right person. He is the right God to us. Hallelujah. Thank you Jesus. ನಿನಗೆ ಮಹಿಮೆ ಉಂಟಾಗಲಿ. ತಿರುಗಿದಾವುಗೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬಂದಿರುವಂತ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿ. ಹಲ್ಲೆಲೂಯಾ. ಶುಭವು ಕೃಪೆಯು ಹಿಂಬಾಲಿಸಲಿ. ಇವತ್ತಿನಿಂದ ಇವರ ಜೀವಿತದಲ್ಲಿ ದೊಡ್ಡ ಬಿಡುಗಡೆ, ದೊಡ್ಡ ಕಾರ್ಯಗಳು ಪ್ರಾರಂಭವಾಗಿದೆ. ಸ್ತೋತ್ರ ದೇವ. ಹಲ್ಲೆಲೂಯಾ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ, ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಐಕ್ಯತೆಯು, ಶಾಂತಿ ಸಮಾಧಾನವು ಇಲ್ಲಿ ಸೇರಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳೊಟ್ಟಿಗೂ ನೀನು ಬರುವ ತನಕ ಹೀಗೆ ಸದಾ ಕಾಲವು ನಿತ್ಯ ನಿರಂತರವಾಗಿ ನೆರವೇರಲಿ ತಂದೆ, ಆಮೆನ್. ಆಮೆನ್. ಗಮನಿಸಿ, ಸೇವಕರು ಯಾರ ಹೆಸರು ಹೇಳಿ? ಉದಾಹರಣೆಗೆ ಮಾರ್ಕ ಅಂತ ಹೇಳಿದ್ರು, ರಾಜು ಅಂತ ಹೇಳಿದ್ರು. ಹೆಸರು ಹೇಳಿ ಸ್ಟೇಜ್ ಮೇಲೆ ಬಂದಿರಿ. ಮತ್ತೆ ಕೆಲವರಿಗೆ ಕಷ್ಟಗಳು, ಸಮಸ್ಯೆಗಳಿದೆ, ಇಂಥವ್ರು ಇಂಥ ಸಮಸ್ಯೆಯನ್ನು ಬಾಳ್ತಾ ಇದ್ದಾರೆ ಅಂತೇಳಿ ಹೇಳಿದವರು ಸ್ಟೇಜ್ ಮೇಲೆ ಬನ್ರಿ. ಸೇವಕರು ಕರೀತಾ ಇದ್ದಾರೆ, ಅಂಥವ್ರು ನಿಂತ್ಬೇಡ್ರಿ, ದಯವಿಟ್ಟು ಮುಂದೆ ಬನ್ನಿ. ನಿಮ್ಮನ್ನು ಆಶೀರ್ವದಿಸಿ. ಕೆಲವರು ದಯವಿಟ್ಟು ಗಮನಿಸಿ, ಇಲ್ಲಿ ಸಾಕ್ಷಿಗಳು ಹೇಳ್ತಾರೆ ಸಹೋದರಿಯವರು, ದೇವರು ಮಾಡಿದ ಅದ್ಭುತ ಕಾರ್ಯ.